ನೋಡಿದ್ರ ಅತ್ತೆ, ಈ ಸಲ ನಾನು ಡೋರ್ ನಾಕ್ ಮಾಡಿದೆ. ನೀನು ಡೋರ್ ನಾಕ್ ಮಾಡದೇ ಇದ್ದಿದ್ರೆ ನಾನು ಓಪನ್ನೇ ಮಾಡ್ತಿರ್ಲಿಲ್ಲ. ಹಾಗಿದ್ರೆ ಇಬ್ರು ಬುದ್ಧಿವಂತರಾಗಿದ್ದೀವಿ ಅತ್ತೆ. ಈಗ ಅದನ್ನ ಹೇಳಕ್ಕೆ ಇಲ್ಲಿವರೆಗೂ ಬಂದ್ಯಾ? ಇಲ್ಲ ಅತ್ತೆ, ನಂಗೆ ಯಾಕೋ ಮನೇಲಿರೋಕೆ ತುಂಬ ಬೇಜಾರಾಗ್ತಿದೆ. ಮನ್ಸಿಗೆ ನೆಮ್ಮದಿನೇ ಇಲ್ಲ. ಏನೋ ಒಂಥರ ಇರಿಟೇಷನ್, ಏನೋ ಒಂಥರ ಹಿಂಸೆ. ಯಾಕೆ, ಏನಾಯ್ತು? ನೆನ್ನೆ ತಾನೇ ಅಭಿ ನಿನಗೆ ಗಿಫ್ಟ್ ಕೊಟ್ಟ ಅಂತ ಹೇಳ್ದೆ ಅಲ್ವಾ? ಖುಷಿಯಾಗೇ ಇದ್ದೆ ಅಲ್ವಾ? ವಿಷಯ ಅದಲ್ಲ ಅತ್ತೆ. ಅದು ಏನು ಅಂತ ಹೇಳು. ಅದು ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ಹೇಳಬೇಡ, ಬಿಟ್ಬಿಡು. ಇಲ್ಲ ಅತ್ತೆ, ಈ ಮನೆಯಲ್ಲಿ ನನಗೆ ನನ್ನೋರು ಅಂತ ಇರೋದು ನೀವೊಬ್ಬರೇ. ಇತ್ತೀಚೆಗಂತೂ ನನ್ನ ಗಂಡನೂ ನನ್ನ ಜೊತೆಲಿ ಇರ್ತಾನೆ ಅನ್ನೋ ನಂಬಿಕೆ ನನಗಿಲ್ಲ. ಅಭಿಗಿಂತ ಜಾಸ್ತಿ ನಾನು ನಂಬೋದು ನಿಮ್ಮನ್ನೇ. ಹಾಗಾದರೆ ವಿಷಯ ಏನು ಅಂತ ಹೇಳು. ಅದು ನಿಮ್ಮ ತಾತ ಇಡೀ ಆಸ್ತಿನ ದೊಡ್ಡ ಮೊಮ್ಮಗಳಿಗೆ ಬರೆದಿಟ್ಟಿದ್ದಾರೆ. ಒಂದು ವೇಳೆ ಅವಳು ಸಿಗದೆ ಹೋದ್ರೆ ಇಡೀ ಆಸ್ತಿ ಅನಾಥಾಶ್ರಮ ಕೊಟ್ಟೋಗುತ್ತೆ. ನಿಮ್ಮ ಅಕ್ಕ ಸಿಕ್ಕಿದ ಮೇಲೆ ನಾವು ಸೇಫ್ ಆಗೋದು. ಸ್ವಲ್ಪ ದಿನ ಮಟ್ಟಕ್ಕೆ ನೀನು ಅವಳ ಅಕ್ಕ ಅಂತ ಒಪ್ಕೊಳ್ಳೇಬೇಕು. ನನಗೆ ಅಕ್ಕ ಇದ್ದಾಳೆ ಅನ್ನೋದೇ ಸಹಿಸೋಕ್ಕಾಗ್ತಿಲ್ಲ. ನಾಳೆ ದಿನ ಅವಳೇನಾದ್ರು ಬಂದ್ಬಿಟ್ರೆ ನಾನು ಏನು ಮಾಡಲಿ ಅತ್ತೆ? ನನ್ನ ಅಪ್ಪ ಅಮ್ಮ ಅಂತೂ ನನ್ನಿಂದ ದೂರ ಆಗ್ತಾರೆ. ಇಷ್ಟು ವರ್ಷ ಆದಮೇಲೆ ಸಿಕ್ಕಿದ್ದಾಳೆ ಅಂತ ಅವಳ ಮೇಲೆ ಪ್ರೀತಿ ಜಾಸ್ತಿ ತೋರಿಸ್ತಾರೆ. ಇದನ್ನೆಲ್ಲ ನನ್ನ ಕೈಯಿಂದ ಸಹಿಸ್ಕೊಳಕ್ಕಾಗ್ತಿಲ್ಲ. ನನ್ನ ತಲೆ ಬಿಸಿನೇ ನನಗಂತಿರುವಾಗ ಇವಳು ಬೇರೆ. ಹೇಳಿ ಅತ್ತೆ, ನನಗೇನು ಮಾಡಲಿ? ಅವಳಿನ್ನೂ ಸಿಕ್ಕಿಲ್ವಲ್ಲ, ಸಿಕ್ಕಿದ್ಮೇಲೆ ನೋಡಿದ್ರಾಯ್ತು ಬಿಡು. ನಿನ್ನ ಜೊತೆ ನಾನಿದ್ದೀನಿ, ಡೋಂಟ್ ವರಿ. ನಿಮ್ಮ ಅಪ್ಪ ಅಮ್ಮ ನಿನ್ನಿಂದ ದೂರ ಆಗೋಕ್ಕೆ ನಾನು ಬಿಡಲ್ಲ. ಈಗ ಅಭಿ ಬರೋ ಹೊತ್ತಾಯ್ತು. ಮೊದಲು ಅವನ ಮನಸ್ಸನ್ನ ಹೇಗೆ ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ಸರಿ ಅತ್ತೆ, ನೀವು ನನ್ನ ಜೊತೆಲಿ ಇರ್ತೀರಾ ಅಂದರೆ ನನಗೆ ತುಂಬ ಸಮಾಧಾನ ಆಯಿತು. ನಾನು ಅಭಿನ ವಿಚಾರಿಸ್ಕೊತೀನಿ. ಇರಿಟೇಟಿಂಗ್ ಅಲ್ಲ, ಇವಳು ನನಗೆ ಸಹಾಯ ಮಾಡೋದಕ್ಕಿಂತ ಹೆಚ್ಚಾಗಿ ಕಿರಿಕಿರಿನೇ ಕೊಡ್ತಿದ್ದಾಳೆ. ಆ ಅಭಿನೂ ಕೈತಪ್ಪ ಹೋಗ್ತಿದ್ದಾನೆ. ಇವಳು ಅವನ್ನ ಕಂಟ್ರೋಲಲ್ಲೂ ಇಟ್ಕೊಂಡಿಲ್ಲ. ಡಿಸ್ಕಸ್ಟಿಂಗ್. ಮೊದಲು ಆ ತುಳಸಿ ಮಗು ಕಥೆನ ಮುಗಿಸೋಣ, ಆಮೇಲೆ ಇವ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ರಾಯ್ತು.